ಪಂಚಮಸಾಲಿ ಸಮಾಜದ ಕೂಡಲ ಸಂಗಮದ ಪೀಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವ್ರ ಮೇಲೆ ಬಂದಿರತಕ್ಕಂಥ ಆಪಾದನೆಗಳು ಏನಿದೆ, ನಾನು ಖಂಡಿಸಲಿಕ್ಕೆ ಬಯಸ್ತೇನೆ. ನಾನು ಮಾಧ್ಯಮದವರು ಮನವಿ ಮಾಡ್ತೀನಿ, ಸಂಪೂರ್ಣ ದಾಖಲೆಯೊಂದಿಗೆ ಬಂದ್ರೆ ಮಾತ್ರ ಇಂಥ ವಿಚಾರಗಳನ್ನು ನೀವು ಬಿತ್ತರಿಸಬೇಕು. ನಾವು ಕೂಡ ನಿಮ್ಮ ಪರವಾಗಿ ಇದ್ದೀವಿ, ಸತ್ಯದ ಪರವಾಗಿದ್ದೀವಿ, ನ್ಯಾಯದ ಪರವಾಗಿದ್ದೀವಿ. ಸ್ವಾಮೀಜಿಗಳ ಮೇಲೆ ಬಂದಿರತಕ್ಕಂಥ ಆಪಾದನೆ ಏನಿದೆ ಅದು ಸಂಪೂರ್ಣ ತನಿಖೆ ಆಗ್ಬೇಕು. ಇದರಲ್ಲಿ ಅನೇಕರು ರಾಜಕೀಯ ಬೇಳೆ ಬೇಯಿಸ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ, ಯಥಾವತ್ತಾಗಿ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಸ್ವಾಮೀಜಿಯವರು ಹೋರಾಟದ ಏಳಿಗೆ, ಸಮಾಜವನ್ನು ಕಟ್ಟುವ ಕೆಲಸದಲ್ಲಿ ಸಂಪೂರ್ಣವಾಗಿ ನಿರತರಾಗಿರ್ತಕ್ಕಂಥ ಸ್ವಾಮೀಜಿಯ ಏಳಿಗೆಯನ್ನ ಸಹಿಸಲಾರ್ದಂಥವ್ರು ಕೆಲವರು ನಮ್ಮ ಸಮಾಜದವರೇ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ನಾನು ಹೆಸರು ಹೇಳಕ್ ಇಷ್ಟಪಡೋದಿಲ್ಲ. ಸತ್ಯ ಯಾವಾಗ್ಲೂ ಮರೆಮಾಚಕ್ ಸಾಧ್ಯ ಇಲ್ಲ. ಸತ್ಯಕ್ಕೆ ಜಯ, ನ್ಯಾಯಕ್ಕೆ ಜಯ ಸಿಗ್ಲೇಬೇಕು, ಧರ್ಮಕ್ಕೆ ಜಯ ಸಿಗ್ಲೇಬೇಕು. ಹಾಗಾಗಿ ನಾನು ಪೊಲೀಸ್ ಇಲಾಖೆಯನ್ನ, ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಕೇವಲ ಅವ್ರು ಇನ್ನೂ ಕೇಸ್ ದಾಖಲು ಮಾಡಿಲ್ಲ, ಕೇವಲ ಅರ್ಜಿ ಕೊಟ್ಟಿದ್ದಾರೆ ಅಷ್ಟೇ. ಯಾರಿದ್ದಾರೆ ಆಪಾದನೆ ಮಾಡ್ತಕ್ಕಂಥವ್ರು, ನಿಮಗೆ ಮನುಷ್ಯತ್ವ ಇದ್ರೆ, ನಿಮಗೆ ಮರ್ಯಾದೆ ಇದ್ರೆ, ಸಮಾಜದಲ್ಲಿ ಸತ್ಯಕ್ಕೆ ನೀವು ಹೋರಾಟ ಮಾಡ್ತಕ್ಕಂಥವ್ರು ಇದ್ರೆ ನೀವು ಮೊದಲು ಕಂಪ್ಲೇಂಟ್ ಕೊಡ್ರಿ. ಕಂಪ್ಲೇಂಟ್ ಕೊಟ್ಟು ನಿಮ್ಮಲ್ಲಿ ಏನ್ ದಾಖಲೆ ಇದ್ದಾವೆ ಎಲ್ಲವನ್ನು ಕೂಡ ಹಾಜರುಪಡಿಸ್ರಿ. ಹಾಜರುಪಡಿಸಿ ಸತ್ಯವನ್ನು ಹೊರಗಾಕ್ರಿ. ಅದು ಬಿಟ್ಟು ತೇಜೋವಧೆ ಮಾಡ್ತಕ್ಕಂಥ, ಸ್ವಾಮೀಜಿಯವರ ಹೆಸರಿಗೆ ಕಳಂಕ ತರ್ತಕ್ಕಂಥ, ಸ್ವಾಮೀಜಿಯವರ ಬದುಕನ್ನ ತೇಜೋವಧೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದನ್ನು ನಿಲ್ಲಿಸ್ಬೇಕು. ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕಾನೂನು ರೀತ್ಯ ಕೂಡಲೇ ಕ್ರಮ ಕೈಗೊಳ್ಬೇಕು ಇಲಾಖೆ. ಇಲ್ಲದೆ ಇದ್ರೆ ಇವತ್ತು ಈ ಸ್ವಾಮಿಗಳ ಮೇಲೆ ಮಾಡ್ತಾರೆ, ನಾಳೆ ಇನ್ನೊಬ್ಬ ಸ್ವಾಮಿಗಳ ಮೇಲೆ ಮಾಡ್ತಾರೆ. ಹಾಗಾಗಿ ಇವತ್ತು ತಮ್ಮ ಮೂಲಕ ನಾನು ಎಲ್ಲರಲ್ಲೂ ಕೂಡ ಸಮಾಜ ಬಾಂಧವರಲ್ಲಿ ಮನವಿ ಮಾಡೋದು ಇಷ್ಟೇ. ಈ ವಾಟ್ಸಪ್ ನಲ್ಲಿ ಬರ್ತಕ್ಕಂಥ ಎಐ ಮೂಲಕ ನಿರ್ಮಿತ ವಾಟ್ಸಪ್ಗಳನ್ನ ಯಾರು ನಂಬೇಡಿ, ಅದನ್ನ ಫಾರ್ವರ್ಡ್ ಮಾಡಬೇಡಿ, ಸಮಾಜಕ್ಕೆ ಧಕ್ಕೆ ತರಬೇಡಿ, ಸ್ವಾಮೀಜಿಗೆ ಕಳಂಕ ಅಂಟಿಸ್ಬೇಡಿ. ಅದು ಸತ್ಯವಾಗಿ ಕಂಡು ಬಂದ್ರೆ ಸಮಾಜದವರೆಲ್ಲರೂ ಸೇರಿ ಅದನ್ನ ಪರಾಮರ್ಶೋಣ. ಅದು ಬಿಟ್ಟು ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡಬೇಡ್ರಿ ಅಂತ ಹೇಳಿ ಸಮಾಜ ಬಾಂಧವರನ್ನು ಕೂಡ ನಾನು ಮನವಿ ಮಾಡ್ಲಿಕ್ಕೆ ಬಯಸ್ತೇನೆ. ಇವತ್ತು ಎಐ ತಂತ್ರಜ್ಞಾನ ಬಂದ ಮೇಲೆ ಕುಂತವ್ರನ್ನ ಮಲಗಿಸ್ತಾರೆ, ಮಲಗದವ್ರನ್ನ ಎದ್ಗೆಲ್ಲಿಸ್ತಾರೆ. ಬಾಂಬ್ ಹಾಕಿದ್ರು ಹಾಕಿಲ್ಲ ಅನ್ನನ್ ಮಾಡ್ತಾರೆ, ಹಾಕದೇ ಇದ್ರೆ ಹಾಕಿದಾರ ಅನ್ನನ್ ಮಾಡ್ತಾರೆ. ಈ ತಂತ್ರಜ್ಞಾನದಿಂದ ಅನಾಹುತಗಳು ಜಾಸ್ತಿ ಆಗ್ತಾ ಇದ್ದಾವೆ. ವಿಜ್ಞಾನ ಎಷ್ಟು ಹೆಚ್ಚಾಗತ್ತೋ ಅಷ್ಟು ಅವನತಿ, ಜಗತ್ತು ಅವನತಿ ಅಂತ ಹೋಗ್ತಾ ಇದೆ. ಇದನ್ನ ದುರ್ಬಳಕೆ ಮಾಡಿಕೊಂಡು ಸ್ವಾಮೀಜಿಯವರ ಬದುಕನ್ನ ನಾಶ ಮಾಡಿ ನಮ್ಮ ಪೀಠದ ಹೆಸರನ್ನ ಹಾಳು ಮಾಡ್ತಕ್ಕಂಥ ಇಂಥ ದುಷ್ಟ ಶಕ್ತಿಗಳನ್ನ ಇವತ್ತು ಇಲಾಖೆ ಕಡಿವಾಣ ಹಾಕ್ಬೇಕು. ಈ ರೀತಿ ಹನಿ ಟ್ರ್ಯಾಪ್ ಆಗ್ಲಿ, ಮತ್ತೊಂದು ಯಾವುದು ಏನೋ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಜನರನ್ನ ಇವತ್ತು ಹಿಡಿದು ಹಾಕ್ಬೇಕು. ಸರ್ಕಾರ ಕ್ರಮ ಕೈಗೊಳ್ಬೇಕು. ಸರ್ಕಾರ ಇವತ್ತು ನಿರ್ಲಕ್ಷ್ಯ ಧೋರಣೆ ತೋರ್ತಾ ಇದೆ. ಈಗಾಗಲೇ ಕೇಸ್ ರಿಜಿಸ್ಟರ್ ಆಗಿ
ವಾರ 10 ದಿವಸ ಆಗಕ್ ಬಂತು. 10 ದಿವಸದಲ್ಲಿ ಒಮ್ಮೆ ಬೆಂಗಳೂರಿನ ಹೆಣ್ಮಗಳು ಅಂತ ಹೇಳ್ತಾರೆ, ಒಮ್ಮೆ ವಿಜಯಪುರ ಅಂತಾರೆ, ಒಮ್ಮೆ ಹುಬ್ಬಳ್ಳಿ ಹೆಣ್ಮಗಳು ಅಂತ ತೋರಿಸ್ತೀರಿ. ಯಾರು ನಂಬ್ಬೇಕು ನಾವು ಸಮಾಜದವರು? ಈ ರೀತಿ ಮಾಡೋದ್ರಿಂದ ಸಮಾಜ ಅನ್ಯ ಸಮಾಜದವರೊಟ್ಟಿಗೆ ತಲೆ ತೆಚ್ಚುವ ಸನ್ನಿವೇಶವನ್ನ ತಂದಿಡ್ತಾ ಇದ್ದಾರೆ ಅಯೋಗ್ಯರು. ಇದಕ್ಕೆ ಕೂಡಲೇ ಸರ್ಕಾರ ಕ್ರಮ ವಹಿಸ್ಬೇಕು. ಎಲ್ಲಿದ್ದರು ಪಾತಾಳದಲ್ಲಿದ್ರು ಹುಡುಕ್ ತರತಕ್ಕಂಥ ಶಕ್ತಿ ಪೊಲೀಸ್ ಇಲಾಖೆಗಿದೆ. ಈ ವಿಷಯವನ್ನ ಹಗುರವಾಗಿ ನೀವು ತಗೋಬಾರದು. ಇದರಿಂದ ನಮ್ಮ ಸಮಾಜಕ್ಕೆ ಧಕ್ಕೆ ಉಂಟಾಗ್ತಕ್ಕಂಥ ಸನ್ನಿವೇಶ ಆಗ್ತಾ ಇದೆ. ಹೋರಾಟ ಮಾಡ್ತಕ್ಕಂಥವರ ಜಂಗಬಲ ಅಡಿಗೋಗ್ತಾ ಇದೆ. ಅದಕ್ಕೆ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ, ಇಲಾಖೆಯನ್ನು ಒತ್ತಾಯ ಮಾಡ್ತೀನಿ. ಕೂಡಲೇ ಇವತ್ತು ಸುಮ್ಮನೆ ಯಾರೋ ಬಂದು ಅರ್ಜಿ ಕೊಟ್ಟ ತಕ್ಷಣ ಅದನ್ನ ಬಿತ್ತರಿಸೋದು, ಸತ್ಯಾಸತ್ಯತೆ ದಾಖಲೆಗಳಿಲ್ಲದೆ ಕೇಸ್ ರಿಜಿಸ್ಟರ್ ಮಾಡ್ತಕ್ಕಂಥದ್ದು, ಇಲಾಖೆಯು ಕೂಡ ಜವಾಬ್ದಾರಿಯಿಂದ ತಮ್ಮ ಕರ್ತವ್ಯ ನಿರ್ವಹಣೆ ಮಾಡಬೇಕಾಗತ್ತೆ. ಮಹಿಳಾ ಆಯೋಗ, ನಾನು ಅವ್ರಲ್ಲಿ ಅಧ್ಯಕ್ಷರಲ್ಲಿ ಮನವಿ ಮಾಡ್ತೀನಿ, ನೀವು ಕೇವಲ ಅರ್ಜಿ ಕೊಟ್ಟ ತಕ್ಷಣ ಅದನ್ನ ದೊಡ್ಡದಾಗಿ ಬಿಂಬಿಸಿ ಯಾವುದೇ ಹೆಣ್ಮಕ್ಳಿಗೆ ಅನ್ಯಾಯ ಆಗೋದು ಬೇಡ, ಅನ್ಯಾಯ ಆಗೋದು ಬೇಡ. ಆದ್ರೆ ಸತ್ಯ ಹೊರಗೆ ಬರ್ಬೇಕಲ್ಲ. ಒಮ್ಮೆ ಮಹಿಳಾ ಆಯೋಗ ಸೀರಿಯಸ್ ಆಗಿ ಕೆಲಸ ಮಾಡುತ್ತೆ, ಒಮ್ಮೆ ಎಲ್ಲೋ ಒಂದ್ ಕಡೆ ಸಾಫ್ಟ್ ಆಗಿ ಬಿಹೇವ್ ಮಾಡ್ತೀರಿ. ಅದಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರು ನಾನು ಕೋರ್ಲಿಕ್ಕೆ ಬಯಸ್ತೇನೆ, ಇದನ್ನ ಅವ್ರು ಯಾರು ಅರ್ಜಿ ಕೊಟ್ಟಿದಾರ ಅವ್ರನ್ನ ಮತ್ತೆ ಕರೆಸಿ ದಾಖಲೆಗಳೊಂದಿಗೆ ಕೇಸ್ ರಿಜಿಸ್ಟರ್ ಮಾಡಿಸಿ ಸತ್ಯಾಸತ್ಯತೆಯನ್ನು ಹೊರ ಹಾಕುವ ಕೆಲಸವನ್ನ, ಸಮಾಜ ತಲೆ ಎತ್ತಿ ನಿಲ್ಲುವಂತ ಸನ್ನಿವೇಶವನ್ನು ನೀವು ತರಬೇಕು. ಇಲ್ಲದೇ ಇದ್ರೆ ಇವತ್ತು ಸಮಾಜ ಎಲ್ಲೋ ಒಂದ್ ಕಡೆ ಈ ರೀತಿ ಆಯ್ತಲ್ಲ ಅಂತ ನೋವಿನಲ್ಲಿದೆ. ನಾವೆಲ್ಲರೂ ಸತ್ಯ ನ್ಯಾಯ ಧರ್ಮದ ಪರವಾಗಿ ಇರ್ತಕ್ಕಂಥವ್ರು. ಈ ವಿಚಾರಕ್ಕೆ ಇತಿಶ್ರೀ ಆಡ್ಬೇಕಾಗಿದೆ. ಸರ್ಕಾರ ಮಧ್ಯಪ್ರವೇಶ ಮಾಡಿ ಈ ಕೆಲಸವನ್ನ ಪ್ರಾಮಾಣಿಕವಾಗಿ ಜವಾಬ್ದಾರಿಯುತವಾದ ಅಧಿಕಾರಿಗಳನ್ನು ನೇಮಿಸಿ ಇದಕ್ಕೆ ಈ ಪ್ರಕರಣಕ್ಕೆ ಅಂತ್ಯ ಆಡಬೇಕು ಅಂತೇಳಿ ನಾನು ತಮ್ಮ ಮೂಲಕ ಒತ್ತಾಯ ಮಾಡ್ತೀನಿ.